ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗ್ಬೇಡಿ, ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ, ಹಾಗಿದ್ರೆ ಯಾಕೆ ಲೇಟ್ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕಾಟನ್ ಮಿಕ್ಸ್ ಇರೋ ಅಂಥ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಸೆರ್ಕು ಕಡೆ ಪ್ಲೀಟ್ ಮಾಡ್ಕೋತಿದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡದು ಪ್ಲೀಟ್ಸ್ ಬೇಕಂದರೆ ದೊಡ್ಡದೂ ಮಾಡ್ಕೋಬೋದು. ಇವಾಗ ಟ್ರೆಂಡ್ ಇರೋದೆಲ್ಲ ಚಿಕ್ಕ ಪ್ಲೀಟ್ಸ್ ಅಲ್ವಾ, ಅದಕ್ಕೋಸ್ಕರ ಒಂದು ಚಿಕ್ಕ ಪ್ಲೀಟ್ ಮಾಡ್ಕೊತಿದ್ದೀನಿ. ತುಂಬ ಚಿಕ್ಕದಲ್ಲ, ಮೀಡಿಯಮ್ ಇದೆ. ಇದಾದಮೇಲೆ ಪಿನ್ ಹಾಕೋತಿದ್ದೀನಿ ನಾನು. ಇದನ್ನು ನೆಕ್ಸ್ಟು ನಾನು ಕ್ಲಿಪ್ ಹಾಕ್ಕೊಂಡು ಪ್ಲೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಾನಿವಾಗ ತೋರಿಸ್ತಾ ಇರೋ ಥರನೇ ಕೈಯ ಸಹಾಯದಿಂದ ನಾನು ಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಇದು ತುಂಬಾ ಈಸಿ. ನಾನು ಹೇಗೆ ಸ್ಟೆಪ್ಸ್ನ ತೋರಿಸ್ತಾ ಇದ್ದೀನಿ ಅದೇ ಥರನೇ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಪ್ಲೀಟ್ಸ್ ಮಾಡಿಕೊಂಡು ನಾವು ಪಿನ್ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ನಿಮಗೆ ಎಷ್ಟುದ್ದ ಸೆರಗು ಬೇಕಾಗುತ್ತೋ ಅದು ಮೆಷರ್ ಮಾಡಿಕೊಂಡು ನೀವು ಪಿನ್ ಮಾಡ್ಕೊಬೋದು. ನಾನಿಲ್ಲಿ ಮೆಷರ್ ಮಾಡಿಕೊಂಡೇ ಪಿನ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಸೆರಗು ಕಡೆ ಹಿಡಿದು ನೋಡ್ತಾ ಇದ್ದೀನಿ ನೋಡಿ, ಅದು ಕರೆಕ್ಟಾಗಿದ್ದರೆ ಆಯಿತು. ಅಲ್ಲಿನವರೆಗೂ ನಾವು ಪಿನ್ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಫ್ರಂಟ್ ಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಮೆಷರ್ ಮಾಡ್ತಾಯಿದ್ದೀನಿ ನೋಡಿ, ಅದೇ ಥರನೇ ಸಿಕ್ಕಿಸ್ಕೊಳ್ಳೋ ಪಾರ್ಟಲ್ಲಿ ಈ ಥರ ಇಟ್ಕೊಂಡು ಪಿನ್ನಿಂಗ್ ಮಾಡ್ಕೋಬೇಕು. ಸ್ವಲ್ಪ ಫ್ರೀಯಾಗಿರಬೇಕು, ತುಂಬ ಟೈಟ್ ಎಲ್ಲ ಇರಬಾರ್ದು. ಸೊ ಆ ಥರ ನೋಡಿಕೊಂಡು ನಾವು ಪ್ಲೀಟಿಂಗ್ ಮಾಡ್ಕೋಬೇಕಾಗುತ್ತೆ. ನನಗೆ ಒಂದು 8 ಪ್ಲೀಟ್ಸ್ ಅಷ್ಟು ಬರುತ್ತೆ, ಮೀಡಿಯಮ್ ಸೈಜು. ತುಂಬ ಸ್ಲಿಮ್ ಇದ್ದರೆ ಒಂದು 8ಇಂದ 9ವರೆಗೂ ಬರುತ್ತೆ. ತುಂಬ ದಪ್ಪಗಿದ್ದಾರೆ ಅಂತಂದರೆ, ಅಂದರೆ ಎಕ್ಸೆಲ್ ಹೇಳ್ತಿದ್ದೀನಿ, ಅವ್ರಿಗೊಂದು 6 ಬರುತ್ತೆ ಅಷ್ಟೇ. ಈ ಥರ ನಾವು ಪ್ಲೀಟ್ ಮಾಡಿಕೊಂಡು ಪಿನ್ ಮಾಡ್ಕೊಬೇಕಾಗುತ್ತೆ. ಸೆಂಟರ್ ಪ್ಲೀಟ್ನ ನಾನು ಕ್ಲಿಪ್ ಹಾಕ್ಕೊಂಡು ಹಾಫ್ ಇಂಚು ಬಿಟ್ಟು ನಾನು ಹಿಡಿತಾ ಬರ್ತೀನಿ ನೆರಿಗೆಗಳನ್ನ. ಈ ಥರ ಮಾಡೋದ್ರಿಂದ ಎಲ್ಲ ಪ್ಲೀಟ್ಸು ನಮಗೆ ವಿಸಿಬಲ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಫಸ್ಟು ಫಾಲ್ ಕಡೆ ಇರೋದನ್ನು ನಾನು ಹಾಫ್ ಇಂಚು ಬಿಟ್ಟು ನಾನು ಪಿನ್ ಹಾಕ್ಕೊತಾ ಇದ್ದೀನಿ. ಇವಾಗ ಟಕ್ ಮಾಡೋ ಕಡೆನೂ ಸೇಮ್ ಅದೇ ಥರನೇ ಹಾಫ್ ಇಂಚು ಬಿಟ್ಟು ನಾನು ಪಿನ್ನಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹೊಟ್ಟೆ ದಪ್ಪ ಕಾಣಲ್ಲ, ಯಾಕಂದರೆ ನಾವು ಇದ್ರ ಮೇಲೆ ಐರನ್ ಮಾಡಿಬಿಡ್ತೀವಿ. ಆವಾಗ ಸ್ಯಾರಿ ಎಷ್ಟೇ ರಫ್ ಆಗಿದ್ರೂ ಫ್ಲ್ಯಾಟ್ ಆಗಿಬಿಡುತ್ತೆ. ಆ ಒಂದು ರೀಸನ್ನಿಂದ ಇವಾಗ ಸೆರಗು ಕಡೆ ಪಾರ್ಟ್ನ ಐರನಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಕಡಿಮೆ ಹೀಟೇ ಇಟ್ಕೊಂಡು ಐರನಿಂಗ್ ಮಾಡ್ತಾಯಿದ್ದೀನಿ. ನಾವು ಎಲ್ಲಿನವರೆಗೂ ಪಿನ್ ಹಾಕಿದ್ವೋ ಅಲ್ಲಿನವರೆಗೂ ಐರನ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈ ಬಾಕ್ಸ್ ಫೋಲ್ಡಿಂಗ್ ಮಾಡೋದ್ರಿಂದ ಏನು ಯೂಸ್ ಅಂದರೆ, ಎಷ್ಟು ಕ್ವಿಕ್ಕಾಗಿ ಉಟ್ಕೋಬೋದು ಸ್ಯಾರಿ ಅಂದರೆ ಜಸ್ಟ್ 5 ಮಿನಿಟ್ಸ್ ಸಾಕು. ದೇವಸ್ಥಾನಕ್ಕೆ, ಫಂಕ್ಷನ್ಗಳಿಗೆ ನಾವು ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಬೇಗನೆ ಉಟ್ಕೋಬೋದು. ಇವಾಗ ಚೆಸ್ಟ್ ಪ್ಲೀಟಿಂಗ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಒಂದಾದಮೇಲೆ ಒಂದು ಪ್ಲೀಟ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಐರನ್ ಮಾಡಿದ್ರೆ ಆಯಿತು, ನೀಟಾಗಿ ಕೂರುತ್ತೆ. ಇವಾಗ ನೆರಿಗೆ ಕಡೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸಹ ನಾನು ಐರನ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಾಫ್ ಇಂಚ್ ಹಿಡ್ದಿದ್ವಲ್ಲ ಅದೇ ಥರನೇ ನಾನು ಐರನ್ ಮಾಡ್ಕೊತಿದ್ದೀನಿ. ಇವಾಗ ಅದೇ ಭಾಗದಲ್ಲಿ ಲಾಸ್ಟು ಅಂದರೆ ಫಾಲ್ಸ್ ಕಡೆ ಐರನ್ ಮಾಡ್ತಾಯಿದ್ದೀನಿ. ಈಗ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನಾನು ಸ್ಯಾರಿನೇ ಉಲ್ಟಾ ಹಾಕ್ಕೊಂಡಿದ್ದೀನಿ. ಫಾಲ್ಸ್ ಕಾಣ್ತಾ ಇರ್ಬೋದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸಿಗಿಸ್ಕೊಳ್ಳೋ ಕಡೆ ನಾನು ಮುಂದೆ ಇರುತ್ತೆ. ಸಿಗಿಸ್ಕೊಳ್ಳೋ ಬಟ್ಟೆನ ಎತ್ಬಿಟ್ಟು ನಾನು ಫೋಲ್ಡಿಂಗ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೇ ಥರನೇ ಅರೇಂಜ್ ಮಾಡ್ಕೊಳ್ಬೇಕು. ಅಂದರೆ ಜಿಗ್ಜ್ಯಾಗ್ ಟೈಪಲ್ಲಿ ಇದನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಸ್ಯಾರಿನ ಡಿವೈಡ್ ಮಾಡ್ಕೊಳ್ಳೋಣ. ಬಾಕ್ಸ್ ನಂಬರ್ 1, ಬಾಕ್ಸ್ ನಂಬರ್ 2, ಬಾಕ್ಸ್ ನಂಬರ್ 3, ಬಾಕ್ಸ್ ನಂಬರ್ 4 ಅಂತ. ನಾನು ಬಾಕ್ಸ್ ನಂಬರ್ 2ಗೆ ನಾನು ಸೆರಗನ್ನ ಹಾಕ್ತಾಯಿದ್ದೀನಿ. ಅಂದರೆ ಜಸ್ಟ್ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಬಾಕ್ಸ್ ನಂಬರ್ 2ನಲ್ಲಿ ನಾನು ಹಾಕ್ಕೊಬೇಕು. ಈ ಸ್ಟೆಪ್ಸ್ನ ಕರೆಕ್ಟಾಗಿ ನೀವು ಮಾಡಿಕೊಂಡ್ರೇ ನಿಮಗೆ ಕರೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ಈಗ ಸ್ಯಾರಿನ ಎಷ್ಟು ಮಡಚಿರ್ತೀವೋ ಅದರಷ್ಟು ಕರೆಕ್ಟಾಗಿ ನಾವು ತಗೊಂಡು ಮುಂದಕ್ಕೆ ಹಾಕ್ಕೊಂಡು ಕ್ಲಿಪ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇರೋ ಥರನೇ ಸೇಮು ಒಂದು ಕ್ಲಿಪ್ ಹಾಕ್ಕೊತೀನಿ. ನೆಕ್ಸ್ಟ್ ಇದಾದಮೇಲೆ ರಿಮೈನಿಂಗ್ ಏನು ಮಿಕ್ಕಿರುತ್ತೆ ಅದನ್ನು ಇದರೊಳಗಡೆ ಹಾಕ್ಕೊತೀನಿ. ನೀಟಾಗಿ ನಾನು ಅರೇಂಜ್ ಮಾಡ್ಕೊತೀನಿ ಅಷ್ಟೇ. ಇವಾಗ ಬಾಕ್ಸ್ ನಂಬರ್ 1 ಇರುತ್ತಲ್ಲ ಅದನ್ನು ನಾನು ಕರೆಕ್ಟಾಗಿ ನೋಡಿಕೊಂಡು ಮಡಚ್ಕೊತೀನಿ. ಇವಾಗ ಬಾಕ್ಸ್ ನಂಬರ್ 4 ಲಾಸ್ಟ್ನೇದು ತೊಗೊಂಡು ಈ ಕಡೆಗೆ ಅರ್ಧದವರೆಗೂ ಮಡಚ್ಕೊಂಡು ಮತ್ತೆ ವಾಪಸ್ ಉಲ್ಟಾ ಮಡಚ್ಕೊತೀನಿ ನೋಡಿ. ಇವಾಗ ತೋರಿಸ್ತಿದ್ದೀನಲ್ಲ ಇದೇ ಥರನೇ. ನೆಕ್ಸ್ಟ್ ನಾವು ಸ್ಯಾರಿನ
ಕ್ಲಿಪ್ ತೆಗೆದುಬಿಟ್ಟು ಉಲ್ಟಾ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇಲ್ಲಿ ಹೇಗೆ ತೋರಿಸಿದ್ದೀನಿ ಅದೇ ಥರನೇ ಅರೇಂಜ್ ಮಾಡ್ಕೊಂಡು ಬರಬೇಕು. ಏನಿಲ್ಲ, ಜಸ್ಟ್ ಸ್ಯಾರಿನ ಉಲ್ಟಾ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಷ್ಟೇ. ಲಾಸ್ಟ್ ಸೆರಗು ಬರೋ ಕಡೆ ನಾನು ಪಿನ್ ಹಾಕೋತಾ ಇದ್ದೀನಿ. ಇವಾಗ ಬಾಕ್ಸ್ ಫೋಲ್ಡಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ ಮಾಡ್ತಾನೇ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.